ರಾಜ್ಯದಲ್ಲಿರುವ ಮಹಿಳೆಯರಿಗಾಗಿ ಕಾಂಗ್ರೆಸ್ ಸರ್ಕಾರ ಶಕ್ತಿ ಯೋಜನೆ ನೀಡುವ ಮೂಲಕ ಬಿಗ್ ಬಂಪರ್ ನೀಡಿದೆ. ಇದೀಗ ಪುರುಷರಿಗೂ ಕೂಡ ಈ ಆಫರ್ ಕೊಡೋದಕ್ಕೆ ಮುಂದಾಗಿದೆ. ಏನದು ಆಫರ್ ಅಂದ್ರ ಈ ಸ್ಟೋರಿ ನೋಡಿ. ಮಹಿಳೆಯರಿಗಾಯ್ತು ಈಗ ಪುರುಷರ ಸರದಿ. ವೃದ್ಧರಿಗೆ ಫ್ರೀ ಬಸ್ ಯೋಜನೆ ತರಲು ಪ್ಲಾನ್. ಗ್ಯಾರಂಟಿ ಯೋಜನೆಗಳ ಮೂಲಕ ರಾಜ್ಯದಲ್ಲಿ ಅಧಿಕಾರಕ್ಕೇರಿರುವ ಸರ್ಕಾರ ಇದೀಗ ಮತ್ತೊಂದು ಯೋಜನೆ ತರಲು ಸಜ್ಜಾಗಿದೆ. ಶಕ್ತಿ ಯೋಜನೆ ಮೂಲಕ ಸರ್ಕಾರ ಈಗಾಗಲೇ ಜನಮನ ಗೆದ್ದಿದೆ. ಇದರಿಂದ ಅದೆಷ್ಟು ಬಡ ಕುಟುಂಬಗಳಿಗೆ ಫ್ರೀ ಬಸ್ ಯೋಜನೆ ಸಹಕಾರಿಯಾಗಿದೆ. ಇದೀಗ ಇದೇ ಬಂಪರ್ ಯೋಜನೆಯನ್ನ ಪುರುಷರಿಗೂ ನೀಡಲು ಸರ್ಕಾರ ಸಜ್ಜಾಗಿದೆ. ಹೌದು, ಪುರುಷರಿಗೂ ಉಚಿತ ಬಸ್ ಪ್ರಯಾಣಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ. ವಯೋಮಿತಿ ನಿಗದಿ ಮಾಡಿ ವೃದ್ಧರಿಗೆ ಶಕ್ತಿ ಯೋಜನೆ ನೀಡುವ ಬಗ್ಗೆ ಚರ್ಚಿಸಲು ಡಿಸಿಎಂ ಡಿಕೆ ಶಿವಕುಮಾರ್ ತೀರ್ಮಾನ ಮಾಡಿದ್ದಾರೆ. ಈ ಬಗ್ಗೆ ಚರ್ಚಿಸಿ ಒಂದು ವಯೋಮಿತಿವರೆಗೆ ಫ್ರೀ ಬಸ್ ಯೋಜನೆ ನೀಡುವ ಬಗ್ಗೆ ಯೋಚಿಸಿ ಕ್ರಮ ವಹಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಯುವ ನಿಧಿ ಯೋಜನೆಗಳನ್ನ ತಂದಿದೆ. ಇದರಿಂದ ಅದೆಷ್ಟೋ ಕುಟುಂಬಗಳಿಗೆ ಸಹಕಾರಿಯಾಗಿದೆ. ಇದೀಗ ವಯೋವೃದ್ಧರಿಗೂ ಫ್ರೀ ಬಸ್ ಸೌಲಭ್ಯ ನೀಡುವ ಕುರಿತು ಪ್ರಸ್ತಾಪ ಮಾಡಿದೆ. ಸರ್ಕಾರ ಅದ್ಯಾವಾಗಿಂದ ಈ ಯೋಜನೆ ಜಾರಿಗೆ ತರುತ್ತೋ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೊರೋನಾ ಕಾಲದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಬಗ್ಗೆ ಕಾಂಗ್ರೆಸ್ ತನಿಖೆ ಮಾಡುವುದಕ್ಕೆ ಮುಂದಾಗಿದೆ. ಮುಡಾ ಸಂಕಷ್ಟದಲ್ಲಿ ಸಿಲುಕಿ ಸುಸ್ತಾಗಿರುವಂತಹ ಕಾಂಗ್ರೆಸ್ಗೆ ಈಗ ಕೊರೋನಾಸ್ತ್ರ ಬಿಜೆಪಿಯ ವಿರುದ್ಧ ಹೋರಾಡೋದಕ್ಕೆ ಬೂಸ್ಟರ್ ಡೋಸ್ ನೀಡಿದ್ರೆ ಅತ್ತ ಕೇಸರಿ ನಾಯಕರಿಗೆ ಕೊರೋನಾ ಹಗರಣದ ಸೋಂಕು ತಗುಲೋ ಸಾಧ್ಯತೆ ಹೆಚ್ಚಾಗಿದೆ. ಕಾಂಗ್ರೆಸ್ ಕೈಗೆ ಸಿಕ್ತು ಕೊರೋನಾಸ್ತ್ರ. ಕೋವಿಡ್ ಅಕ್ರಮದ ತನಿಖೆಗೆ ಸರ್ಕಾರ ಅಸ್ತು. ಕೊರೋನಾ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಈ ಮಹಾಮಾರಿ ವೈರಸ್ಗೆ ಅದೆಷ್ಟೋ ಜನ ನರಳಿ ಬಲಿಯಾಗಿದ್ರು. ಕಿಲ್ಲರ್ ಕೊರೋನಾ ಇಡೀ ರಾಜ್ಯ ದೇಶವನ್ನ ಹಿಂಡಿ ಹಿಪ್ಪೆ ಮಾಡಿತು. ಕೊರೋನಾ ಕಾಲದಲ್ಲಿ ಬಿಜೆಪಿ ಸರ್ಕಾರ ಪಿಪಿಇ ಕಿಟ್, ರೆಮಿಡಿಸಿವಿರ್ ಇಂಜೆಕ್ಷನ್, ಕೊರೋನಾ ಉಪಕರಣಗಳನ್ನು ಖರೀದಿಸಿತ್ತು. ಆದರೆ ಖರೀದಿಯಲ್ಲಿ ಗೋಲ್ಮಾಲ್ ಆಗಿದೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಈಗಿರೋ ಕಾಂಗ್ರೆಸ್ ಸರ್ಕಾರ ಕೊರೋನಾ ಅಕ್ರಮದ ಬಗ್ಗೆ ನಿವೃತ್ತ ನ್ಯಾಯಮೂರ್ತಿ ಜಾನ್ ಮೈಕಲ್ ಕುನ್ಹಾ ಆಯೋಗಕ್ಕೆ ವರದಿ ನೀಡುವಂತೆ ಹೇಳಿತ್ತು. ಈಗ ಅದೇ ವರದಿ ಆಧಾರದಲ್ಲಿ ಕಾಂಗ್ರೆಸ್ ಸರ್ಕಾರ ತನಿಖೆ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿದೆ. ಹೌದು, ಕೋವಿಡ್ ಅಕ್ರಮದ ತನಿಖೆಗೆ ಎಸ್ಐಟಿ ರಚಿಸಲು ಸಿದ್ದರಾಮಯ್ಯ ಸರ್ಕಾರ ತೀರ್ಮಾನಿಸಿದೆ. ಸಚಿವ ಸಂಪುಟ ಸಭೆಯಲ್ಲಿ ಎಸ್ಐಟಿ ತನಿಖೆಗೆ ಗ್ರೀನ್ ಸಿಗ್ನಲ್ ಕೊಡಲಾಯಿತು. ಸಬ್ ಕಮಿಟಿ ತನ್ನ ಏನು ಶಿಫಾರಸನ್ನ ಕ್ಯಾಬಿನೆಟ್ಗೆ ಒಪ್ಪಿಸಬೇಕಾಗಿತ್ತು, ಒಪ್ಪಿಸಿದ್ವಿ. ಆ ಹಿನ್ನೆಲೆಯೊಳಗೆ ಇವತ್ತು SIT ಮಾಡೋದು ನಿರ್ಣಯ ಮಾಡಿದ್ದೀವಿ. ಇನ್ನೊಂದು 2-3 ದಿವಸದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಆದೇಶಗಳೆಲ್ಲ ಹೊರಡ್ತಾವೆ. ಬಿಜೆಪಿ ನಾಯಕರಿಗೆ ಟೆನ್ಷನ್. ಎಸ್, ಕೊರೋನಾ ಕಾಲದ ಹಗರಣ ತನಿಖೆಗೆ ಇಳಿದಿರೋ ಸರ್ಕಾರದ ಕೈಗೆ ಬ್ರಹ್ಮಾಸ್ತ್ರ ಸಿಕ್ಕಿದ್ದು ಆಗಿನ ಸಿಎಂ, ಬಿಜೆಪಿ ಸಚಿವರು ಸೇರಿ ಕೆಲವರಿಗೆ ಕಂಟಕ ಶುರುವಾಗಿದೆ. ಅಷ್ಟಕ್ಕೂ ಅವರು ಯಾರ್ಯಾರು ಅಂತ ನೋಡೋದಾದ್ರೆ, ಯಾರಿಗೆ ಸಂಕಷ್ಟ? BS ಯಡಿಯೂರಪ್ಪ ಮಾಜಿ ಸಿಎಂ, ಶ್ರೀರಾಮುಲು ಮಾಜಿ ಸಚಿವ, ಸುಧಾಕರ್ ಮಾಜಿ ಆರೋಗ್ಯ ಸಚಿವ, ಬಸವರಾಜ ಬೊಮ್ಮಾಯಿ ಮಾಜಿ ಗೃಹ ಸಚಿವ, ಆರ್ ಅಶೋಕ್ ಮಾಜಿ ಕಂದಾಯ ಸಚಿವ, ಶಶಿಕಲಾ ಜೊಲ್ಲೆ ಮಾಜಿ ಸಚಿವೆ, KS ಈಶ್ವರಪ್ಪ ಮಾಜಿ ಸಚಿವ, ಭೈರತಿ ಬಸವರಾಜ್ ಮಾಜಿ ಸಚಿವ. ಇನ್ನು ಕೋವಿಡ್ ಹಗರಣದ ಕಾಲದಲ್ಲಿ ಟಾಸ್ಕ್ ಫೋರ್ಸ್ ಕಮಿಟಿ ಮುಖ್ಯಸ್ಥರಾಗಿದ್ದ ಸಂಸದ ಡಾಕ್ಟರ್ CN ಮಂಜುನಾಥ್ಗೂ ಸಂಕಷ್ಟ ಫಿಕ್ಸ್ ಎನ್ನಲಾಗ್ತಿದೆ. ಯಾಕಂದ್ರೆ ಟಾಸ್ಕ್ ಫೋರ್ಸ್ ಬಗ್ಗೆ ಕುನ್ಹಾ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಕಾಂಗ್ರೆಸ್ ಗಾಳಿಯಲ್ಲಿ ಗುಂಡು ಹೊಡೆದಿದೆ. ಸರ್ಕಾರದ ನಡೆ ವಿರುದ್ಧ ಆರ್ ಅಶೋಕ್ ಕಿಡಿ.
ಇನ್ನು ಸರ್ಕಾರದ ಈ ಕ್ರಮದ ವಿರುದ್ಧ ಕೇಸರಿ ಪಡೆ ಕೆಂಡಾಮಂಡಲವಾಗಿದೆ. ಅದರಲ್ಲೂ ಆರ್ ಅಶೋಕ್ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕೋವಿಡ್ ಹಗರಣದ್ದು ಪೂರ್ತಿ ತನಿಖೆ ಏನು ಬಂದಿಲ್ಲ, ಪಾರ್ಟ್ ಬಂದಿದೆ. ಒಂದು ಪಾರ್ಟ್ 1 KGF ಪಾರ್ಟ್, KGF 2 ಅಂತ ಇತ್ತಲ್ಲ, ಹಂಗೆ KGF ಪಾರ್ಟ್ ಅಂತ ಒಂದು ಬಂದಿದೆ. ಒಂದು ಹಾಂ ಅದೇ ಬಂದಿದೆ, ಮಧ್ಯಂತರ ವರದಿ. ಮೂಡಾದು ಹಂಗೆ ಅಲ್ಲ, ಸಾರಿ, ಕೆಂಪಣ್ಣ ವರದಿ, ಕೆಂಪಣ್ಣ ಆಯೋಗ ಯಾವುದು ಡಿನೋಟಿಫಿಕೇಶನ್ ಅರ್ಕಾವತಿ, ಅದು ಪಾರ್ಟ್ 1 KGF, ಪಾರ್ಟ್ 2 KGF, 2 ಫಿಲಮ್ ರಿಲೀಸ್ ಆಗಿದೆಯಲ್ಲ, ಅದನ್ನ ಯಾಕೆ ಮಾಡ್ತಾ ಇಲ್ಲ? ಎರಡು ಬರೀ ಟ್ರೈಲರ್ಗಳೇ ನೋಡ್ತಾ ಇದ್ದೀರಿ ನಾವು, ಫುಲ್ ಪಿಕ್ಚರ್ ರಿಲೀಸ್ ಮಾಡಿ ಅದನ್ನು. ಎಸ್ಐಟಿ ಮೂಲಕ ಬಿಜೆಪಿ ನಾಯಕರಿಗೆ ಬಿಸಿ ಮುಟ್ಟಿಸಲು ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಂಡಿದ್ದು, ಕೇಸರಿ ಕಲಿಗಳು ವಿಚಾರಣೆ ಎದುರಿಸ್ತಾರಾ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್. ಬುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಇನ್ನು ಸ್ಟೆಪ್ ಬೈ ಸ್ಟೆಪ್ ವಿಚಾರಣೆ ಕೂಡ ಮಾಡ್ತಾ ಇರುವಂತಹ ಇಡಿ ಸಿಎಂ ಸಿದ್ದರಾಮಯ್ಯಗೆ ಚೆಕ್ಮೇಟ್ ಕೊಡೋದಕ್ಕೆ ಪ್ಲಾನ್ ಮಾಡ್ತಾ ಇದೆಯಂತೆ. ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸಿಎಂ ಸಿದ್ದರಾಮಯ್ಯಗೆ ಮೂಡ ತಲೆಬಿಸಿ, ಚೆಕ್ಮೇಟ್ ಕೊಡೋಕೆ ರೆಡಿಯಾಗಿದೆಯಾ ಇಡಿ? ಸದ್ಯ ರಾಜ್ಯದಲ್ಲಿ ಹಲ್ಚಲ್ ಎಬ್ಬಿಸಿರುವ ಮೂಡ ಸೈಟ್ ಹಗರಣ ಸಿಎಂ ಬುಡ ಅಲ್ಲಾಡಿಸುತ್ತಿದೆ. ಇಡಿ ಹಂತ ಹಂತವಾಗಿ ತನಿಖೆಗೆ ಇಳಿದಿದ್ದು ಸಿದ್ದರಾಮಯ್ಯಗೆ ಟೆನ್ಷನ್ ದುಪ್ಪಟ್ಟು ಮಾಡಿದೆ. 2 ತಿಂಗಳಿಂದ ಫೀಲ್ಡ್ಗೆ ಇಳಿದಿರೋ ಇಡಿ ಅಧಿಕಾರಿಗಳು ದಾಖಲೆ ಸಂಗ್ರಹಕ್ಕೆ ಇಳಿದಿದ್ದು, ಸಿಎಂ ಆಪ್ತರು ಮೂಡ ಮಾಜಿ ನೌಕರರನ್ನ ಕರೆಸಿ ವಿಚಾರಣೆ ನಡೆಸುತ್ತಿದೆ. ಈವರೆಗೂ 10ಕ್ಕೂ ಹೆಚ್ಚು ಜನರನ್ನ ಕರೆಸಿ ವಿಚಾರಣೆ ನಡೆಸಿರೋ ಇಡಿ ನೆಕ್ಸ್ಟ್ ಟಾರ್ಗೆಟ್ ಸಿಎಂ ಸಿದ್ದರಾಮಯ್ಯ ಆಗಿದ್ದಾರೆ. ಸಿಎಂ ಮೇಲೆ ಇಡಿ ಕಣ್ಣು. ಸದ್ಯ ಸಿಎಂ ಮೇಲೆ ಕಣ್ಣಿಟ್ಟಿರುವ ಮೂಡ ಕೇಸ್ ಸಂಬಂಧ ದಾಖಲೆಗಳ ಪರಿಶೀಲನೆಗೆ ಇಡಿ ಇಳಿದಿದೆ. ಅದರಲ್ಲೂ 1998ರಿಂದ 2004ರವರೆಗೆ ಮೂಡಾದಲ್ಲಾದ ಪ್ರಕ್ರಿಯೆ ಬಗ್ಗೆ ವಿಚಾರಣೆ ಮಾಡುತ್ತಿದೆ. ಹಂತ ಹಂತವಾಗಿ ನೋಟಿಸ್ ಕೊಟ್ಟು ಇಡಿ ತನಿಖೆಗೆ ಇಳಿದಿದ್ದು, ಸಿಎಂ ಅತ್ಯಾಪ್ತರು ಮೂಡ ಅಧಿಕಾರಿಗಳಿಗೂ ಇಡಿ ಶಾಕ್ ಕೊಟ್ಟಿದೆ. ಈಗಾಗಲೇ ತನಿಖೆ ವೇಳೆ ಮಹತ್ವದ ದಾಖಲೆ ಇಡಿ ವಶಕ್ಕೆ ಪಡೆದಿದ್ದು, ಅಕ್ರಮ ಹಣ ವರ್ಗಾವಣೆ, ವಹಿವಾಟು ಬಗ್ಗೆ ಸಾಕ್ಷ್ಯ ಸಂಗ್ರಹ ಮಾಡುತ್ತಿದೆ. ಹೀಗೆ ಎಲ್ಲವನ್ನೂ ರೆಡಿ ಮಾಡಿಕೊಂಡು ಸಿಎಂಗೆ ಬುಲಾವ್ ನೀಡುವ ಸಾಧ್ಯತೆ ಹೆಚ್ಚಾಗಿದೆ. ಏನು ಇಡಿ ಈವರೆಗೂ ನೋಟಿಸ್ ಕೊಟ್ಟು ಯಾರ್ಯಾರನ್ನ ತನಿಖೆ ಮಾಡಿದೆ ಅನ್ನೋದನ್ನ ನೋಡೋದಾದ್ರೆ, ಸೆಪ್ಟೆಂಬರ್ 7ರಂದು ದೂರುದಾರ ಸ್ನೇಹಮಯಿ ಕೃಷ್ಣ ವಿಚಾರಣೆ, ಅಕ್ಟೋಬರ್ 18ರಂದು ಸಿಎಂ ಬಾಮೈದ ಮಲ್ಲಿಕಾರ್ಜುನ ಮನೆ ಶೋಧ, ಬಳಿಕ ಅಕ್ಟೋಬರ್ 19ರಂದು ಭೂಮಿ ಮಾಲೀಕ ದೇವರಾಜು ವಿಚಾರಣೆ, ಅಕ್ಟೋಬರ್ 27ರಂದು ದೂರುದಾರ ಗಂಗರಾಜು ವಿಚಾರಣೆ, ನಂತರ ಅಕ್ಟೋಬರ್ 28ರಂದು ಬಿಲ್ಡರ್ ಮಂಜುನಾಥ್ ಮನೆಯಲ್ಲಿ ಶೋಧ. ಅದೇ ದಿನ ಅಂದರೆ ಅಕ್ಟೋಬರ್ 28ರಂದು ಮೂಡ ಮಾಜಿ ಆಯುಕ್ತ ನಟೇಶ್ಗೆ ಇಡಿ ಶಾಕ್. ನವೆಂಬರ್ 12ರಂದು ಸಿಎಂ ಖಾಸಗಿ ಪಿಎ ಸಿಟಿ ಕುಮಾರ್ಗೆ ಗ್ರಿಲ್. ನವೆಂಬರ್ 13ರಂದು ರಾಯಚೂರು ಸಂಸದ ಕುಮಾರ್ ನಾಯಕ್ ವಿಚಾರಣೆ. ನವೆಂಬರ್ 14ಕ್ಕೆ ಮೂಡ ಮಾಜಿ ಅಧ್ಯಕ್ಷ ಮರಿಗೌಡ, ನಿವೃತ್ತ ತಹಶೀಲ್ದಾರ್ ಮಾಳಗಿ ಶಂಕರ್ ಹಾಗೂ ಮೂಡ ಮರಿಗೌಡ ಆಪ್ತ ಶಿವಣ್ಣ ವಿಚಾರಣೆ ಮಾಡಿದೆ. ಹೀಗೆ ಎಲ್ಲರನ್ನೂ ತನಿಖೆ ಮಾಡಿ ವರದಿ ರೆಡಿ ಮಾಡಿಕೊಂಡು ಸಿಎಂ ಸಿದ್ದರಾಮಯ್ಯಗೆ ಬುಲಾವ್ ನೀಡೋ ಸಾಧ್ಯತೆ ಇದ್ದು, ಸದ್ಯ ಹೈಸ್ಪೀಡ್ನಲ್ಲಿ ಇಡಿ ಟೀಮ್ ತನಿಖೆ ನಡೆಸುತ್ತಿದೆ.